ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಿಕ್ಕೇರಿ ಸುರೇಶ್ ಅವರು ಬರೋಬ್ಬರಿ 78 ಲಕ್ಷಕ್ಕಿಂತ ಹೆಚ್ಚು ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿ ಒಳಾಂಗಣ ಶಟಲ್ ಬ್ಯಾಡ್ಮಿಂಟನ್ ಅನ್ನು ನಿರ್ಮಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಸುರೇಶ್ ಅವರ ಜೊತೆಗೆ ನಡೆಸಿರುವಂತಹ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ಇಲ್ಲಿದೆ. ನಮ್ಮ ಜೊತೆ ಅವ್ರನ್ನೇನು ಕ್ರೀಡಾಪಟು ಅನ್ಬೇಕೋ ಅಥವಾ ರಾಜಕಾರಣಿ ಅನ್ಬೇಕೋ ಅಥವಾ ಜನನಾಯಕ ಅನ್ಬೇಕೋ, ಯಾಕಂದರೆ ಅವ್ರಿಗೆ ಮಲ್ಟಿ ಟ್ಯಾಲೆಂಟೆಡ್. ಅವರು ಸಮಾಜಕ್ಕೋಸ್ಕರ ಅಗಿಲಿರುಳು ಶ್ರಮ ಪಡ್ತಿರುವಂಥ ಕಿಕ್ಕೇರಿ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಂದೆ ತಾಯಿಯ ನೆನಪಿನಾರ್ಥ ಒಂದು ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣ ಮಾಡಿದ್ದಾರೆ. ಅದ್ರ ಉದ್ದೇಶ ಏನು? ಅವರು ಕೂಡ ಕ್ರೀಡಾಪಟುಗಳು. ಇವತ್ತು ಅದು ಇನಾಗ್ರೇಷನ್ ಕೂಡ ಆಗಿರುವಂಥದ್ದು. ಅವ್ರನ್ನೇ ಕೇಳೋಣ, ಅವ್ರ ಉದ್ದೇಶ ಏನು, ಯಾಕೆ ಸ್ವಂತ ಖರ್ಚಿನಲ್ಲಿ ಇಷ್ಟೊಂದು ದೊಡ್ಡ ಒಂದು ಅದ್ಭುತವಾದಂಥ ಕ್ರೀಡಾಂಗಣ ಮಾಡಿದ್ದಾರೆ. ಅವನ್ನೇ ಮಾತಾಡ್ಸೋಣ. ಸರ್, ಸ್ವಂತ ಖರ್ಚಿನಲ್ಲಿ ಕೆಲಸ ಮಾಡಬೇಕು ಅಂದರೆ ಭಾಳ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀವು ಇವತ್ತು ಹತ್ತತ್ರ 1 ಕೋಟಿ ಹತ್ತತ್ರನೇ ಖರ್ಚು ಮಾಡಿಬಿಟ್ಟು ಇಷ್ಟೊಂದು ಒಳ್ಳೆಯ ಒಂದು ಕ್ರೀಡಾಂಗಣ ಮಾಡಿಕೊಟ್ಟಿದ್ದೀರಾ. ಅದರಲ್ಲೂ ಕೂಡ ಕಿಕ್ಕೇರಿನಲ್ಲಿ ಇರುವಂಥ ಇದು ಕ್ರೀಡಾಂಗಣ ಯಾಕೆ ಮಾಡಿದ್ರಿ? ಉದ್ದೇಶ ಏನು? ತಂದೆ ತಾಯಿ ಅವರ ಹೆಸರಿನಲ್ಲಿ ಇದು ಮಾಡಿದ್ದೀರಿ, ಅದ್ರ ಉದ್ದೇಶ ಏನು ಹೇಳ್ಬೋದು ಸರ್? ಮಾಡಿದ ಉದ್ದೇಶ ಏನಿಲ್ಲ. ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ನಾವು ಬ್ಯಾಡ್ಮಿಂಟನ್ ಆಡ್ತಿದ್ದೋ. ನಮಗೆಲ್ಲೂ ಇಂಡೋರ್ ಅವಕಾಶಗಳು ಸಿಗ್ತಿರ್ಲಿಲ್ಲ. ನಾವು ಭಾಳ ಜನ ಲೀಡರ್ಸ್ ಕೇಳ್ತಾ ಇದ್ದೆ, ಬೇರೆ ಡೆವಲಪ್ಮೆಂಟ್ಗಳಿಗೆ ಫಂಡ್ ಸಾಲಲ್ಲ, ಬೇಡ ಇದು ಬೇಡ, ಬೇರೆ ಡೆವಲಪ್ಮೆಂಟ್ ವಿಚಾರಕ್ಕೆ ಕೇಳು ಅಂತ ಹೇಳ್ತಿದ್ರು. ಬಟ್ ಅವ್ರು ಹೇಳೋದು ತಪ್ಪಲ್ಲ. ಅದರಿಂದ ಯಾರನ್ನೂ ಕೇಳೋದು ಬೇಡ. ನಮ್ಮ ತಂದೆ ತಾಯಿ ಹೆಸರು ಹಾಕ್ಸೋದ್ರಿಂದ ಬೇರೆ ಹತ್ರ ಫಂಡ್ ತಂದು ನಾನು ನಮ್ಮ ತಂದೆ ತಾಯಿ ಹೆಸರು ಹಾಕ್ಸಿದ್ರೆ ಅದು ಗೌರವಲ್ಲ. ಸೊ ನಮ್ಮ ತಂದೆ ತಾಯಿ ಹೆಸರು ಹಾಕ್ಸೋದ್ರಿಂದ ನಾನೇ ಸ್ವಂತ ದುಡಿದಿರೋ ಹಣದಲ್ಲಿ ಮಾಡಿಸಿ ನನಗೆ ಸಿಗ್ತಿರೋ ಅವಕಾಶಗಳು ಮುಂದೆ ನಮ್ಮ ಗ್ರಾಮ, ನಮ್ಮ ತಾಲೂಕಿನ ಯುವಕರುಗಳಿಗೆ ಅವಕಾಶಗಳು ಸಿಕ್ಕಲಿ, ಅವ್ರ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿರಲಿ, ಜೊತೆಗೆ ನಮ್ಮ ತಾಲೂಕು ಒಳ್ಳೆ ತರೋವಂಥ ಕೆಲಸಗಳನ್ನ ಮಾಡಲಿ. ಯಾಕೆಂದರೆ ಸ್ಪೋರ್ಟ್ಸ್ ಮನ್ ಅವನಿಗೆ ಯೋಚನೆಗಳು ಒಳ್ಳೇದಿರುತ್ತೆ. ಈ ಸ್ಪೋರ್ಟ್ಸ್ ಇಂಪ್ರೂವ್ ಮಾಡ್ಬೋದು, ಪ್ಲಸ್ ಜನರ ಹೆಲ್ತನ್ನು ಇಂಪ್ರೂವ್ ಮಾಡ್ಬೋದು. ಮತ್ತು ನಾವು ಈ ಗ್ರಾಮದಲ್ಲಿ ಹುಟ್ಟಿದ್ದಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ದೋ, ಈ ತಾಲೂಕಿನಲ್ಲಿ ಹುಟ್ಟಿದ್ದಕ್ಕೆ ಒಳ್ಳೆ ಕೆಲಸ ಮಾಡ್ದೋ ಅನ್ನೋ ಕಾರಣಕ್ಕೋಸ್ಕರ ಈ ಕೋರ್ಟನ್ನು ಮಾಡಿಸಿದ್ದೀವಿ. ಅದನ್ನು ನಮ್ಮ ತಂದೆ ತಾಯಿ ಹೆಸರಲ್ಲೇ ಮಾಡಿಸಿದ್ದೀನಿ. ನಮ್ಮ ಉದ್ದೇಶ ಅಷ್ಟೇ, ಎಲ್ಲ ಬಡವ್ರ ಮಕ್ಳಿಗೂ ಅವಕಾಶ ಸಿಕ್ಕಲಿ ಅನ್ನೋದಷ್ಟೇ. ಸರ್, ಇದು ಎಷ್ಟು ಟೈಮ್ ತಗೊಳ್ತು ಇದು ಮಾಡಲಿಕ್ಕೆ, ಮತ್ತು ಎಷ್ಟು ಖರ್ಚಾಯಿತು ಅಂತ ಹೇಳ್ಬೋದಾ? ಇದು ಟೈಮ್ ಏನಿಲ್ಲ. ಮೊದಲು ಭಾಳ ಬೇಗ ಮಾಡಿದ್ದು, ಒಂದು 5 ಮಂತ್ಸಲ್ಲಿ ಮಾಡಿ ಪೊಲಿಟಿಕಲ್ ವೇರಿಯೇಷನ್ಸಿಂದ ಬಿಟ್ಬಿಟ್ಟಿದೆ. ಅದು ಮಡ್ಕೋಟಲ್ಲಿ ಇತ್ತು. ಸೊ ನಮ್ಮಲ್ಲಿ ನಮ್ಮ ಸ್ನೇಹಿತರುಗಳಿಲ್ಲ, ಅದನ್ನು ಬೇಗ ಫಿನಿಷ್ ಮಾಡಿಸಿ ಅಂದಿದ್ದಕ್ಕೆ ಈಗ ಲಾಸ್ಟ್ ಒಂದು 2 ಮಂತ್ಸಲ್ಲೇ ಫಿನಿಷ್ ಮಾಡಿಸ್ದೋ. ಇನಾಗ್ರೇಷನ್ ಸ್ವಲ್ಪ ಲೇಟ್ ಆಯಿತು, ನಮ್ಮ ನಾಯಕರುಗಳು ಡೇಟ್ ಸಿಗ್ದಾನೆ. ಮತ್ತು ಎಕ್ಸ್ಪೆಂಡಿಚರ್ 72 lakhs ಎಕ್ಸ್ಪೆಂಡಿಚರ್ ಆಗಿದೆ ಟೋಟಲ್. ಇವಿಷ್ಟು ಕಿಕ್ಕೇರಿ ಸುರೇಶ್ ಅವ್ರ ಮಾತು. ನಿಜಕ್ಕೂ ಕೂಡ ಅವರು ಒಂದು ಮಾದರಿ, ಸ್ಫೂರ್ತಿದಾಯಕ. ಪ್ರತಿಯೊಬ್ಬರು ಕೂಡ ತನ್ನ ಹಳ್ಳಿನ ಈ ರೀತಿ ಉದ್ಧಾರ ಮಾಡಬೇಕು ಅಂದ್ಕೊಂಡ್ರೆ ಭಾರತ ಎಲ್ಲ, ರಾಜ್ಯ, ನಮ್ಮ ದೇಶ ಎಲ್ಲ ಉದ್ಧಾರ ಆಗುತ್ತೆ. ಅವರ ಒಂದು ಕಾರ್ಯಚಟುವಟಿಕೆ, ಅವರ ಒಂದು ಕ್ರಿಯಾಶೀಲತೆಯಿಂದಾಗಿ ಇವತ್ತು ನೂರಾರು ಯುವಕರಿಗೆ, ಯುವತಿಯರಿಗೆ ಕ್ರೀಡಾಪಟುಗಳಾಗಿ ಬೆಳೀಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ನಿಜಕ್ಕೂ ಒಂದು ಸಂತೋಷದ ಸಂಗತಿ. ಹಾಗಾಗಿ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಅವರ ಒಂದು ಕೆಲಸಕ್ಕೆ ಜನರ ಒಳ್ಳೆಯ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ದೇವನೂರ್, ಜಿ ಕನ್ನಡ ನ್ಯೂಸ್, ಕಿಕ್ಕೇರಿ.